ನಾಲತವಾಡ ದಿವಂಗತ ದೇಶಮುಖ ದಂಪತಿ 36 ಪುಣ್ಯ ಸ್ಮರಣೆ ಅಂಗವಾಗಿ ರಾಜಕಾರಣಿಕೆ ದೇಶಮುಖ ಕೂಡಿ ಮರಳಲ್ಲಿ ನಾಲತವಾಡ ಪಟ್ಟಣದ ಶ್ರೀ ಶರಣವೀರೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬುಧವಾರ ಹಮ್ಮಿಕೊಂಡ ಮಾಜಿ ಸಚಿವರಾದ ದಿವಂಗತ ಜೆ.ಎಸ್. ದೇಶಮುಖ್ ಅವರ 36ನೇ ಹಾಗೂ ಮಾಜಿ ಸಚಿವೆ ವಿಮಲಾಬಾಯಿ ದೇಶಮುಖ್ ಅವರ 8ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿದರು. ದೇಶಮುಖರು ಸಾವಿರಾರು ಎಕರೆ ಜಮೀನನ್ನು, ನೂರಾರು ಮನೆಗಳನ್ನು ಬಡವರಿಗೆ ದಾನ ಮಾಡಿದರು. ಅವರಿಂದ ನಯಾ ಪೈಸಾ ಪಡೆಯಲಿಲ್ಲ. ಇಂತಹ ರಾಜಕಾರಣಿಗಳ ಅಪರೂಪ. ಅವರ ದಯೆ ಆಗಲಿದ್ದರೂ ಅವರ ಮಾಡಿದ ಸಾಧನೆಗಳು ಅಜರಾಮರವಾಗಿ ದೇಶಮುಖ ಅವರ ಈ ನಾಡು ಕಂಡ ಶುದ್ಧ ಹಸ್ತದ ರಾಜಕಾರಣಿ ಎಂದು ಮಾಜಿ ಸಚಿವ ಎಸ್.ಕೆ. ಕಾಂತ ಮಾತನಾಡಿ, ದೇಶಮುಖರ ಎಂದಿಗೂ ಜಾತಿ ಭೇದವನ್ನು ಮಾಡಿದವರಲ್ಲ. ಮೊರಾರ್ಜಿ ದೇಸಾಯಿ ಸೇರಿದಂತೆ ರಾಮಕೃಷ್ಣ ಹೆಗಡೆಯವರ ಒಳನಾಡಿಯಾಗಿ ಕೆಲಸ ಮಾಡಿದ್ದು ದೇಶಮುಖರಿಗೆ. ನಾನು ದೇಶಮುಖ ಎನ್ನುವ ಎಂದಿಗೂ ಭಾವನೆ ಇರಲಿಲ್ಲ ಎಂದರು. ಬಸವನ ಬಾಗೇವಾಡಿಯ ಶಿವಪ್ರಕಾಶ್ ಶಿವಾಚಾರ್ಯರು, ಚಿತ್ತರಿಗೆಯ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮೀಜಿ ಮತ್ತು ಶಿರೂರಿನ ಬಸವರಾಜ ಮಹಾಸ್ವಾಮಿಗಳು ಮತ್ತು ಮಾವಿನಬಾವಿ ಶರಣಮ್ಮನವರು, ಶರಣವೀರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ.ಎಸ್. ಪಾಟೀಲ್, ಎಂ.ಬಿ. ಅಂಗಡಿ, ಸಂಗಮೇಶ್ ಮೇಟಿ, ಸಿ.ಎಸ್. ಬಿರಾದರ್ ಮಾತನಾಡಿದರು. ಸಾಧನೆ ಮಾಡಿದ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವೀರೇಶ್ ವಾಲಿ ಸಂಗಡಿಗರಿಂದ ಕಾರ್ಯಕ್ರಮ ಗಮನ ಸೆಳೆಯಿತು. ದೇಶಮುಖ್ ಮನೆತನದ ಶಂಕರ್ ರಾಜ್ ದೇಶಮುಖ್, ಗುರುಪ್ರಸಾದ್ ದೇಶಮುಖ್, ಬಿಜೆಪಿ ನಿಕಟಪೂರ್ವ ಜಿಲ್ಲಾ ಕಾರ್ಯದರ್ಶಿ ಕಾಶಿಬಾಯಿ ರಾಂಪುರ್, ಕಸಬ್ ಮಾಜಿ ಅಧ್ಯಕ್ಷರಾದ ಎಂ.ಡಿ. ನಾವೋದಿಗಿ, ಉದ್ಯಮಿ ಸತೀಶ್ ಹೋಸ್ವಾಲ್, ಈರಣ್ಣ ತಡಸದ್, ಬಿ.ಕೆ. ಬಿರಾದರ್ ಇದ್ದರು. ಶಿಕ್ಷಕರಾದ ರಾಜು ಹಾಜಿಮನಿ ಹಾಗೂ ಮಹಾನಂದ ಅಮೀಜ್ಗೋಳ ನಿರೂಪಿಸಿದರು ಹಾಗೂ ಗ್ರಾಮದ ಗುರು ಹಿರಿಯರು ಇದ್ದರು. ಬ್ಯೂರೋ ರಿಪೋರ್ಟ್ NKS TV4 ಶರಣ್ ಹುಗಾರ್, ನಾಲತವಾಡ. ನಂತರ ನನ್ನ ಹಿರಿಯ ಸಹೋದರ ಆಗಿರ್ತಕ್ಕಂಥ ಇವತ್ತು ಉಮೇಶನ ಕತ್ತಿಯವರು ಸಹಿತ ಇವತ್ತು ಶಾಸಕರಾಗಿ ದೇಶಮುಖ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅದ ನಂತರದ ದಿನಮಾನಗಳಲ್ಲಿ ಎಸ್.ಎ. ಕಾಂತ ಅವ್ರ ಜೊತೆಗೂ ಸಹಿತ ದಿವಂಗತ ಉಮೇಶ್ ಕತ್ತಿಯವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅದರ ನಂತರ ಜೆ.ಎಸ್. ದೇಶಮುಖ್ ಅವರು ತೀರಿ ಹೋದ ನಂತರ ಆಯ್ಕೆಯಾಗಿ ಬಂದಿರತಕ್ಕಂಥ ತಾಯಿ ದೇಶಮುಖರ ಜೊತೆಗೆ ಉಮೇಶ್ ಕತ್ತಿಯವರು ಲೋಕೋಪಯೋಗಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ವಿಮಲಾಬಾಯಿ ದೇಶಮುಖ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವೆಲ್ಲಗಳನ್ನು ಯಾಕೆ ಮೆಲುಕು ಹಾಕ್ತೀವಿ ಅಂತಂದ್ರೆ, ಕೈಯ ಬಾಯ ಸ್ವಚ್ಛದಂತ ಜನ ಇವತ್ತಿನ ದಿನಮಾನದಲ್ಲಿ ರಾಜಕಾರಣದಾಗ ಒಬ್ರು ಸಿಗುವರು. ದೀಪ ಹಚ್ಚಿ ಹುಡುಕಾಡ್ಬೇಕು. ನಾನು ನನ್ನ ಧರ್ಮರಾಜ, ಅವತ್ತಿನ ಧರ್ಮರಾಜ, ಇವತ್ತಿನ ಧರ್ಮರಾಜ, ತನ್ನ ಜೀವ ಇರುವವರೆಗೆ ಧರ್ಮ ಮಾಡಿದ. ಎಲ್ಲರೂ ಮನುಷ್ಯನ ರಾಜನಾಗಿ ಉಳಿದ ಅನ್ನೋ ಸಲುವಾಗಿ ಅವರು ಧರ್ಮರಾಜ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ವಾರದ ಮಲ್ಲಪ್ಪನವರು, ಡೆಪ್ಯೂಟಿ ಚನ್ನಬಸಪ್ಪನವರು, ಶಿರಸಂಗಿ ಲಿಂಗರಾಜರು, ಆ ಒಂದು ಸಾಲಿನಲ್ಲಿ ಬರ್ತಕ್ಕಂಥವರು ಇವತ್ತಿನ ದಿವಸ ನಮ್ಮ ದೇಶಮುಖರು ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ, ಸ್ವಚ್ಛ, ದಕ್ಷ ಮತ್ತು ಅವ್ರು ರಾಜಕಾರಣ ಮಾಡಿದ್ದು ನನಗೆ ಅನಿಸಿಲ್ಲ. ರಾಜಕಾರಣ ಮಾಡಿದಂತೆ ಎಂದು ಅನಿಸಿಲ್ಲ ನನಗೆ. ಅವರು ಸಮಾಜಕಾರಣ ಮಾಡಿದ್ದಾರೆ. ಎಲ್ಲರನ್ನು ಸಮಾನವಾಗಿ ನೋಡುವಂತ, ವಿರುದ್ಧ ಓಟ್ ಹಾಕಿದ್ರು ಅವ್ರ ಕರೆದು ಮಾತಾಡಿಸುವಂತ ಒಂದು ವ್ಯವಸ್ಥೆ, ನನ್ನ ಬೆನ್ನ ಹತ್ತಿ ಓಟ್ ಹಾಕಿದ್ರು ಅವ್ನ ಕರೆದು ಮಾತಾಡುವಂತ ಒಂದು ವ್ಯವಸ್ಥೆ ದೇಶಮುಖರಲ್ಲಿ. ರಾಜಕಾರಣ ಅಂತಂದ್ರೆ ಇವತ್ತು ಒಂದು ಪಕ್ಷಕ್ಕೆ ಅನುಗುಣವಾಗಿ ನಮ್ಮ ಪಾರ್ಟಿ ಒಂದಷ್ಟೇ ಕೆಲಸ ಮಾಡೋದು, ಇನ್ನೊಂದು ಪಾರ್ಟಿ ಅಂತ ತುಳಿದವು. ಆದ್ರೆ ದೇಶಮುಖರಲ್ಲಿ ಆ ಭಾವನೆ ಇದ್ದಿರಲಿಲ್ಲ. ದೇಶಮುಖರು ರಾಜಕಾರಣ ಮಾಡಿದ್ರೆ ಸಮಾಜಕಾರಣ ಮಾಡಿದ್ರು. ಸಮಾಜಕಾರಣ ಮಾಡಿದ್ರೆ ಪರವಾಗಿದ್ದವ್ರನ್ನು ಒಂದೇ ದೃಷ್ಟಿಯಿಂದ ನೋಡಿದ್ರು, ವಿರೋಧವಾಗಿ ಮತ ಹಾಕಿದ್ರು ಸಹಿತ ಅವರು ಒಂದೇ ದೃಷ್ಟಿಯಿಂದ ನೋಡುವ ಮುಖಾಂತರ ಇವತ್ತು ನಮ್ಮ ನಿಮ್ಮ ಮನದಲ್ಲಿ ಇವತ್ತು ದಿವಸ ದೇಶಮುಖರು ಇವತ್ತು ಭೂಮಿ ಮ್ಯಾಗ ಇವತ್ತು ಅವ್ರು ಇಲ್ಲ. ಅವರ ಆದರ್ಶ, ಅವ್ರ ಆಚಾರ, ಅವ್ರ ವಿಚಾರ, ಅವ್ರ ಮಾರ್ಗದರ್ಶನ, ಅವ್ರ ದಾನ, ಧರ್ಮ, ಪರೋಪಕಾರ, ಪ್ರಾಮಾಣಿಕತೆ, ಇದು ಇವತ್ತು ದಿವಸ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಒಂದು ರೂಪದಲ್ಲಿ ಇವತ್ತು ಅವ್ರ ಭೂಮಿ ಮ್ಯಾಗೆ ಅದಾರೆ ಅನ್ನುವಂಥ ಭಾವನೆ ಇವತ್ತು ದಿವಸ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, 1977ರಲ್ಲಿ
ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಒಂದು 2 ಸಲ ಅವ್ರು ಫೋನ್ ಮಾಡಿದ್ರು. ನನ್ನ ಮುಂದೆ ಹೇಳಿದ್ರು ಅವ್ರು, ನಾನು ಬೆಳಗಾವಿ ನಾ ಬೆಂಗಳೂರಿಗೆ ಹೋದಾಗ ನಮ್ಮ ಮನ್ನನ್ ಭಾಗ ಹೋದಾಗ ಇವ್ರ ಮೇಲೆ ಒಂದು 2-3 ಸಲ ಭೇಟಿಯಾಗಿದ್ದೆ. ಅವಾಗ ಇವರ ಒಳ್ಳೆಯತನ ಒಂದು ಗಮನದಲ್ಲಿ ಇಟ್ಕೊಂಡು ದೇಶಮುಖರು ಅಂದ್ರೆ ಇವತ್ತು ದಿವಸ ರಾಮಕೃಷ್ಣ ಹೆಗಡೆ ಅವರ ಬಲಗೈ ಬಂಟ್ರು, ಅಲ್ಲೋ 2 ಮಾತಿಲ್ಲ. ದಿವಂಗತ ವಿಶ್ವನಾಥ್ ಕತ್ತಿ ಅವರು ಸಹಿತ ರಾಮಕೃಷ್ಣ ಹೆಗಡೆ ಅವರ ಬಲಗೈ ಬಂಟ್ರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ದೇಶಮುಖ್ ಅವರು ಒಂದು ವಿಷಯಕ್ಕೆ ನನ್ನ ಮುಂದೆ ಬಹಳ ಖೇದವನ್ನ ಮಾಡಿದ್ರು. ಯಾಕಂದ್ರೆ 1985ರಲ್ಲಿ ಈ ಭಾಗದಿಂದ ಲೋಕಸಭೆಗೆ ರಾಮಕೃಷ್ಣ ಹೆಗಡೆ ಅವರನ್ನ ಸ್ಪರ್ಧೆ ಮಾಡಿದ್ರು. ಅದ್ರ ಬಗ್ಗೆ ಬಹಳ ಖೇದಿತ್ತು. ರಾಮಕೃಷ್ಣ ಹೆಗಡೆ ಇಸ್ ನಾಟ್ ಎ ಪರ್ಸನ್, ಇಸ್ ಅಸೆಟ್ ಆಫ್ ಅವರ್ ಕಂಟ್ರಿ. ರಾಮಕೃಷ್ಣ ಹೆಗಡೆ ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ದೇಶದ ಒಂದು ಆಸ್ತಿ. ಅವನ ಆಯ್ಕೆ ಮಾಡಿ ನಾವು ಕೊಡಬೇಕಾಗಿತ್ತು. ಎಲ್ಲಿ ತಪ್ಪಿನಿ, ಹೆಂಗ್ ತಪ್ಪಿನಿ, ಯಾರಿಂದ ತಪ್ಪಾತು, ಕೆಲವಷ್ಟೇ ಮತಗಳಲ್ಲಿ ಅವರು ಸೋತರು ಮತ್ತು ನನ್ನ ನಾಲಿಗೆ ಭರವಸೆ ಮೇಲೆ ಅವ್ರು ನಿಂತಿದ್ರು. ಅದೊಂದು ಖೇದ ಬಹಳ ಐತಿ ಅನ್ನುವಂಥ ಮಾತನ್ನ ನನ್ನ ಮುಂದೆ ಒಂದು 2-3 ಸಲ ನನ್ನನ್ನು ಮುಂದೆ ಹಂಚ್ಕೊಂಡಿದ್ರು. ಯಾಕಂದ್ರೆ ಇವತ್ತು ರಾಮಕೃಷ್ಣ ಹೆಗಡೆ ಅವರು ಆವತ್ತಿನ ದಿನಮಾನಗಳಲ್ಲಿ ಆಯ್ಕೆಯಾಗಿ ಹೋಗಿದ್ರೆ ಬಹುಶಃ ನಮ್ಮ ದಕ್ಷಿಣ ಭಾರತದ ಇನ್ನೊಬ್ಬ ಪ್ರಧಾನಮಂತ್ರಿಯಾಗಿ ನಾವು ಕಾಣ್ತಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅಂದ್ರೆ ಇವತ್ತು ನಮ್ಮ ಒಂದು ಸಣ್ಣ ತಪ್ಪು ಏನು ಮಾಡ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಮತದಾನದಾಗ ಏನು ಶಕ್ತಿ ಐತೆ ಅನ್ನೋದು ನಿಮ್ಗೆ ಯಾರು ಗೊತ್ತಿಲ್ಲ. ಆವತ್ತಿನ ದಿನಮಾನಗಳಲ್ಲಿ ಆ ಲೋಕಸಭಾ ಮತಕ್ಷೇತ್ರದ ಜನ ದೇಶಮುಖ್ ಅವರ ಮಾರ್ಗದರ್ಶನದಲ್ಲಿ, ಹಿರಿಯರಾಗಿರ್ತಕ್ಕಂಥ ಕಾಂತಾ ಅವರ ಮಾರ್ಗದರ್ಶನದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಲೋಕಸಭಾ ಸದಸ್ಯರಾಗಿ ಮಾಡಿದ್ರೆ ದೇಶದ ಚಿತ್ರಣವೇ ಬದಲಿರ್ತಿತ್ತು, 40 ವಾರ್ಡದ ಚಿತ್ರಣವೂ ಬದಲಿರ್ತಿತ್ತು. ಇದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. 40 ಪವಾಡಗಳನ್ನ ಮಾಡಿರ್ತಕ್ಕಂಥ ಈ 40 ವಾರ್ಡದಲ್ಲಿ ಮತ್ತೊಂದು ಪವಾಡ ಆಗ್ತಿತ್ತು. ಆದ್ರೆ ಅದು ದೇಶಮುಖರು ಬಹಳ ಅದನ್ನ ಮನಸ್ಸು ಹಚ್ಕೊಂಡಿದ್ರು. ಅದರ ನಂತರ ಇದೀಗ ಅವರ ಧರ್ಮ ಪತ್ನಿಯವರು ಸಹಿತ ಆಯ್ಕೆಯಾಗಿ ಬಂದರು. JH ಪಾಟೀಲ್ ಒಂದು ಮಂತ್ರಿ ಮಂಡಲದಲ್ಲಿ ಅವರು ಮಂತ್ರಿಗಳಾಗಿದ್ರು. ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಸಹಿತ ಲೋಕೋಪಯೋಗಿ ಸಚಿವರಾಗಿ, ಅವರು ಮಕ್ಕಳ ಮತ್ತು ಮಹಿಳಾ ಸಚಿವರಾಗಿ ಕೆಲಸ ಮಾಡಿದರು. ಜನತಾ ಪರಿವಾರದ ಒಂದು ಕೊನೆಯ ಕೊಂಡಿ ಇವತ್ತು ದೇಶಮುಖರು ತನ್ನ ಶಾಸಕರು ಎಷ್ಟು ದಿವಸ ಇದ್ರು ಅವ್ರು ಯಾವ ಸರ್ಕಾರದ ಭತ್ತೆ, ಸರ್ಕಾರದ ಹೋಗುವುದು ಬರುವುದು ಏನೂ ತಗೊಳ್ಳದೆ ಸ್ವಚ್ಛವಾಗಿ ದಕ್ಷವಾಗಿ ಸಮಾಜ ಕಾರ್ಯ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ದೇಶಮುಖರವರು ಒಬ್ಬ ಒಳ್ಳೆಯ ಕೃಷಿಕರಾಗಿದ್ರು ಅನ್ನೋದನ್ನ ದಯಮಾಡಿ ಯಾರು ಮರಿಬೇಡ್ರಿ. ಇದೇ ಬಂದ ಕೂಡ ಶಂಕರಗೌಡ ಕೇಳಿದ್ನ 3 ಕಿಲೋಮೀಟರ್ ಮ್ಯಾಗ ಡ್ಯಾಮ್ ಐತಿ, ಮತ್ತೆ ಬರೋ ಮುಂದೆ ನೋಡಿ ಎಲ್ಲ ಖುಲ್ಲಾ ಬಿದ್ದೈತಿ, ಹೊಲಗಳೆಲ್ಲ ಹಂಗ ಖುಲ್ಲಾ ಬಿದ್ದಾವ, ಯಾಕ ಕೇಳಿ ನಾನು. ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ಹೊಲಮಣಿ ಲೆಕ್ಕ. ಯಾಕಂದ್ರೆ ಹೊಲಮಣಿ ಮಾಡ್ಲಿಲ್ಲ ಅಂದ್ರೆ ಮಾತ್ರ ರೊಕ್ಕ ತಿನ್ನಕ್ಕೆ ನಿಲ್ಲಕ್ಕೆ ಏನ್ ದಾದಲ್ಲೂ ತಿನ್ನೋದು. ಮುಂಜಾನೆ ಅದು ಹೊರಬಂದು ಇಬ್ರು ಕುಡಿಸೇ ಬಿಡೋದು. ಆ ಪತ್ರಕ್ಕಿಟ್ಟು ಈ ಪತ್ರಕ್ಕಿಟ್ಟು ಫೋನ್ ಮಾಡಕ್ಕಿಟ್ಟು ಬಂದು ಹೇಳಕ್ಕಿಟ್ಟು ರೇಟ್ ಅದಾವ. ಇಡ್ಲಿ ವಡಾ ಸಾಂಬಾರ್ ಹೇಗೆ ಹಂಗ ರೇಟು ಫಲಾವಣಿ ಮಾಡ್ಕೊಂಡು ನೀವು ರಾಜಕಾರಣ ಮಾಡ್ರಿ. ಯಾವ ಹುಣ್ಸಾಕ ಬರ್ತದಿಲ್ಲ, ಯಾವ್ದು ರೊಕ್ಕದ ಅವಶ್ಯಕತೆ ಇಲ್ಲ, ಯಾವ ಕಡೆ ತಿನ್ನಕ ಅವಶ್ಯಕತೆ ಇಲ್ಲ, ಯಾವ ಕೊಡಕ ಅವಶ್ಯಕತೆ ಇಲ್ಲ. ಮತ್ತು ಮುಂಜಾನೆ ಎದ್ದು ಒಂದು ಪಾಯ್ಜಾಮ ಒಂದು ನಿಮಿಷ ಹಾಕಿ ರಾಜಕಾರಣ ಮಾಡಿದ್ರೆ ಸೆಂಟಕ್ಕೆ ಒಂದು 10 ಮಂದಿ ಹಾಕಬೇಕು. ಹಾಕೋ ರಾಜಕಾರಣ ನಡೆದಿಲ್ಲ ಈಗಿನ ಜಗತ್ತಿನ ರಾಜಕಾರಣ. ಆದ್ರೆ ದೇಶಮುಖರು ಹೊರತಾಗಿದ್ರು. ಮೊದಲ ಮುಂಜಾನೆದ ಶೇತಿಗೆ ಒಬ್ಬಗ ನೋಡ್ಲಾರ್ದಂತ ದೊಡ್ಡ ಶೇತಿಗೆ 16,000 ಎಕರೆ ಜಮೀನು. ಯಾರಿಗೆ ಕೃಷಿಯಲ್ಲಿ ಶೇತಿಯಾಗಿ ಯಾರಿಗೆ ಮನಸ್ಸೈತಿ, ಒಕ್ಕಲ್ತನರಿಗೆ ಯಾರಿಗೆ ಅನುಭವ ಐತಿ, ಕೃಷಿಯಲ್ಲಿ ಯಾರಿಗೆ ಮನಸ್ಸೈತಿ, ಅವ್ರ ಕರ್ಕರದ ನಿನಗೆ ಹುಡುಗರೆಟ್ಟ, ಹೆಣ್ಣೆಟ್ಟ, ಹುಡುಗರೆಟ್ಟ, ಮಕ್ಕಳೆಟ್ಟ ಅಂತ ಹೇಳಿ 2 ಎಕರೆ 3 ಎಕರೆ 4 ಎಕರೆ 10 ಎಕರೆ ಕೊಡುವ ಮುಖಾಂತರ ದಾನಶೂರನ ಕರ್ನ ನಂತರ ಕರ್ನಾಟಕದ ಯಾರಾದ್ರೂ ಒಬ್ಬ ಕರ್ನ ಇದ್ರೆ ಇವತ್ತು ದಿವಸ ದೇಶಮುಖರು ಅನ್ನೋ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ರು. ಅದೇ ಓಟ್ ಹಾಕ್ರಂತ ಹೇಳಿ
ದಾನ ಧರ್ಮ ಮಾಡಲಿಲ್ಲ, ನನ್ನ ಕಡೆ ಹೊರ ಹೆಚ್ಚೈತಿ, ನನಗೆ ಒಬ್ಬಗಾದೆಲ್ಲ ನೋಡಕ್ ಆಗುವಂತು. ನಿಮಗೆ ಮಾಹಿತಿ ಇದ್ದಾವ, ನನಗೆ ಮಾಹಿತಿ ಬಂದೈತಿ, ನಿನಗೆ ಒಕ್ಕಲ್ದಾಗ ಶಾಣೆ ಆದಿ, ಖರೆ ಜಮೀನಿಲ್ಲ. ಈ ಜಮೀನ್ ತಗೋ, 4 ಎಕರೆ ತಗೋ, ನಿನ್ನ ಮನೆಗೆ ಎಷ್ಟು ಬಂದಿದ್ದೆ ಆ ಪ್ರಕಾರ 4 ಎಕರೆ ತಗೋ, 6 ಎಕರೆ ತಗೋ, 8 ಎಕರೆ ತಗೋ, 10 ಎಕರೆ ತಗೋ, ಜಿಯೋ ಜಿನೇದು, ನೀನು ಬದುಕು ನನ್ನೂ ಬದುಕಾಕ್ ಬಿಡು ಅನ್ನುವಂತ ವಿಚಾರವಾದಿ ಇರ್ತಕ್ಕಂಥ ದೇಶಮುಖ. ಇವತ್ತು ರಾಜಕಾರಣಗಳನ್ನ, ದೇಶಮುಖರಂತ ರಾಜಕಾರಣಗಳನ್ನ ಹುಡುಕಾಡೋ ಪ್ರಶ್ನೆ ಸಿಗುವುದಿಲ್ಲ. ಮತ್ತೆ ಬೇರೆ ಹುಡುಕಾಡಕ್ ಹೋದವ್ರು ನಮ್ಮ ಹೋಗ್ತಿರ್ತಾರೆ, ಹೋದ್ರೆ ನಾವು ಹುಡುಕಾಡಕ್ ಹೋಗಿ ಹೋದ್ರು ಹೋಗ್ಸಲ್ ಮಗ ಹೊಡಿಯೋರು ಹುಡುಕಾಡಕತ್ತಿರ್ತಾರೆ. ಅದಕ್ಕೆ ಅಂತ ವ್ಯಕ್ತಿ ಸಿಗೋದಿಲ್ಲ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯದಿಂದ ಅವ್ರ ದೇಹ ಇವತ್ತು ನಮ್ಮ ನಿಮ್ಮ ಮಧ್ಯೆ ಇರ್ಲಿಕ್ಕಿಲ್ಲ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆದರ್ಶ, ಆಚಾರ, ವಿಚಾರ, ಪ್ರಾಮಾಣಿಕತೆ, ಧರ್ಮ ಮಾಡೋದ್ರ ಮುಖಾಂತರ ಜನರ ಹೃದಯದಲ್ಲಿದ್ದಾರೆ. ಚುನಾವಣೆಗಳನ್ನು ಇವತ್ತು ದಿವಸ ಉಮೇಶ್ ಕತ್ತಿ ಅವರು ಚುನಾವಣೆ ಗೆದ್ದ 9 ಸಲ. ಉಮೇಶ್ ಕತ್ತಿ ಅವರು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಚುನಾವಣೆ ನಿಂತರೆ 9 ಸಲ ಬೇರೆ ಬೇರೆ ಪಾರ್ಟಿಯಿಂದ ಮಾಡ್ತಾರೆ, ಒಂದ ಪಾರ್ಟಿಯಿಂದ ಇಲ್ಲ. ಜನತಾ ಪಕ್ಷ, ಜನತಾದಳ, ಕ್ರಾಂತಿರಂಗ, ಆಮೇಲೆ JDS ಅವ್ರಿಗೆ ಕಾಂಗ್ರೆಸ್ ಅದ್ಕೂಲೆ BJP. ಹಿಂಗಾಗಿ 9 ಸಲ ನಿಂತು 8 ಸಲ ಆಯ್ಕೆ ಆಗಿ ಬಂದ್ರು. ಒಂದೇ ಸಲ ಕಾಂಗ್ರೆಸ್ ಇಂದ ನಿಂತಾಗ 400 ಮತಗಳಿಂದ ಬಿದ್ದು. ಅಂದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ, ಚುನಾವಣೆಗಳನ್ನು ಬಹಳ ಗೆಲ್ತೀವಿ, ಇನ್ನೂ ಒಂದು ಚುನಾವಣೆ ಗೆಲ್ತೀವಿ, ಅದರ ಬಗ್ಗೆ ತಲೆ ಕೆಡಿಸೋದು ಬೇಡ. ಚುನಾವಣೆ ಗೆಲ್ಲೋದು ಬಹಳ ಮಹತ್ವವಿಲ್ಲ. ಚುನಾವಣೆ ಮಾಡಿದ ನಂತರ ಅವ್ರ ಜನಸಾಮಾನ್ಯರ ಕೆಲಸ ಮಾಡಿ ಅವರ ಹೃದಯ ಗೆದ್ದಂತ ಯಾವ್ದಾದ್ರು ಸಾಧನೆ ಬರ್ತದ್ರೆ ಅದು ದೇಶಮುಖರು ಬರ್ತಾರನ್ನು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೃದಯವನ್ನು ಗೆಲ್ಲುವಂತ ಕೆಲಸ ದೇಶಮುಖರಾಗ್ಲಿ, ಕಾಂತಾವರಾಗ್ಲಿ ತಮ್ಮ ಆಗಿನ ದಿನಮಾನಗಳಲ್ಲಿ ಮಾಡಿದ್ದಾರೆ ಅನ್ನೋದ ಮಾತನ್ನು ಹೇಳ್ತಾ, ಮತ್ತು ಆಗಿನ ದಿನಮಾನದಲ್ಲಿ ಬಜೆಟ್ ಅತಿ ಕಡಿಮೆ ಬಜೆಟ್. ಈಗೇನು 1 ಲಕ್ಷ ಕೋಟಿ ಇಲ್ಲ, ಈಗೇನು ಬರೀ 1 ಲಕ್ಷ ಮ್ಯಾಗ ಮಾತಾಡೋದು, ಈಗ 2 ಲಾಖ. ಈಗಿದ್ದೆಲ್ಲ ಮಂತ್ರಿಗಳು ಕಡಿಕೋ ಇವತ್ತು ಮಂತ್ರಿಮಂಡಲ ಆಗಿದ್ದು ಒಂದು ಸಂತೋಷ ತಂದ್ರು ಏನೋ ದುಮಿಡಿದೈತಿ. ಅದಕ್ಕಿಂತ ನನ್ನೊಂದು ಸಲಹೆ ಇರುತ್ತೆ, 224 ಮಂದಿ MLA, 224 ಗಾಡಿ, 224 ಎಸ್ಕಾಟ್, ಜಿರಿಗೆ ಮಂತ್ರಿ, ಸಕ್ರಿ ಮಂತ್ರಿ, ಆ ಮಂತ್ರಿ, 224 ಮಾಡೇ ಬಿಡೋದ. ಸುಳ್ಳು ದುಮಿಡಿಲ್ಲ ಆಗ್ತೈತಿ. ನನ್ನ ಮಾಡಿ ಜಿಲ್ಲೆಯಾಗ ಹೋಗಿ ನೋಡಿ, ಇಲ್ಲಿ ಮಳಿ ಇಲ್ಲ, ಬರಗಾಲ ಬಿದ್ದೈತಿ, ಎಲ್ಲರೂ ಜಿಲ್ಲೆ ಇಲ್ಲಿ ರೈತರ ನೆತ್ತು ಹೋಗ್ಕೊಂಡು ಹೋಗ್ಬೇಕು ಸಿಗವ. ಮತ್ತೆ ಹಾಂಗ್ ಮಾಡಕ್ ಹೋದ್ರೆ ಮತ್ತೆ ಸುಮ್ಮನೆ ಎಲ್ಲ ಎಷ್ಟು ಮನೆ ಆಗಿ ಹಿಂಗಿನ ಮಂತ್ರಿ, ಖಾರದ ಮಂತ್ರಿ, ಅರಿಶಿನ ಮಂತ್ರಿ, ಲಿಂಬಿಕಾಯಿ ಮಂತ್ರಿ, ಕರಿಬೇವು ಮಂತ್ರಿ, ಕೋಡಿ ಏನ್ ಮಾಡ್ಕೊಂಡು ಹೋಗೋದು. ಅವೇನ್ ಮಾಡಿ ಒಂದು ಗಾಡಿ ಒಂದು ಗೋಡ ಅವ್ರ ಕ್ಯಾಂಪ್ಲಾಗ ಏನ್ರಿ ಪತ್ರಕರ್ತರು ನೀವು ಹೇಳಿ ಕರೆಕ್ಟ್ ಇತ್ತು. ಮತ್ತೆ ಈ ನಮೂನಿ ಬೆಣ್ಣ ಜಗ್ಗಾಡಕಂದ್ರೆ ಹೇಗೇನ್ ಮಾಡೋದು? ಕಾರ್ಮಿಕ ಮಂತ್ರಿ ಆಗಿದ್ರು, ನಾವು ಸನಾಡಿದ್ದ SK ಕಾಂತಾರ್ ಅವರು ಕಾರ್ಮಿಕ ಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯ ಹೆಮ್ಮೆ ಪಟ್ಟಿತ್ತು, ಇಡೀ ರಾಜ್ಯ ಹೆಮ್ಮೆ ಪಟ್ಟಿತ್ತು. ಯಾಕಂದ್ರೆ ಅಂತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬಂದಂತ ಜನ ಈ ಮಂತ್ರಿಗಳು ಮಾಡಿದ್ದಾರೆ. ಮಾಹಿತಿ ತಿಂದಾವ್ ಮಂತ್ರಿ ಆಗಿದ್ದಾರೆ. ಏನ್ ಮಾಡೋದು? ಇವೆಲ್ಲ ಏನಾಗ್ತಾವು ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಾವ. ನನ್ನ ನಾ ಯಾವ ರಾಜಕೀಯವಾಗಿ ನಾ ಮಾತಾಡ್ತಾ ಇಲ್ಲ. ಈಗಿನ ಒಂದು ಪ್ರಜಾರಂಗ, ಒಂದು ಪ್ರಜಾತಂತ್ರ ವ್ಯವಸ್ಥೆ ಯಾಕಡೆ ಹೊರಟೈತೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ಕೆಟ್ಟ ಪರಿಣಾಮಗಳು ಬೀರ್ತಾವ. ಈಗ ಸಣ್ಣಾಗಿರ್ದಾಗ ಕಲಿಸಿದಿರಿ, ಇಂಥ ಶಾಲೆ ಕಲಿಸಿದಿರಿ, ಕೈ ಮುಗಿದ ಒಳಗೆ ಬಾ ಅಂತೇಳಿ ಬಂದು ಕಲಿಸಿದಿರಿ. ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾರಂಗವನ್ನು ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಕಳಿಸಿದಿರಿ. ಮತ್ತೆ ತುಡು ಮಾಡುವಂತ ಮತ್ತೆ ಮಂತ್ರಿ ಮಾಡ್ತಾರಲ್ಲ, ಇನ್ ಹ್ಯಾಂಗೆ ಏನ್ ಹೇಳೋದು ಅಂತ. ಇನ್ನು ಬಾಕಿದವ್ರು ನಂದು ನಂಬರ್ ಬರ್ತೈತಿ, ಏನ್ ಬಂತು ತಗೊಳ್ಳೋದ ಮುಂದೆ ಏನ್ ಕೊಡೋದು ಬೇಕಾರ ಆಗೋಪಾತ ಅವರು ನಂಬರ್ ಹಚ್ತಾರೆ. ಅದಕ್ಕೊಂದು ಸ್ಥಾನ ಮಾನ ಗೌರವನ್ನಿಟ್ಟು ಇವತ್ತು ದಿವಸ ಮಂತ್ರಿ ಸ್ಥಾನಮಾನಗಳನ್ನು ಕೊಡಬೇಕು ಹೊರತು, ಇವತ್ತು ಜನ ಮೆಚ್ಚುವಂತ ಮಂತ್ರಿ ಮಂಡಲವನ್ನು ಮಾಡಬೇಕು ಹೊರತು, ಇವತ್ತು
ತಪ್ಪು ಮಾಡಿದವ್ರನ್ನೇ ತಿರುಗಿ ಯಾವುದೋ ಒಂದು ಕಾರಣ ಹಚ್ಚಿ ಇವತ್ತು ದಿವಸ ತಂದು ಮಂತ್ರಿ ಮಾಡ್ತಾರ ಅಂತಂದ್ರೆ ಅದು ಒಂದು ವ್ಯವಸ್ಥೆ, ಪ್ರಜಾರಂಗದ ಒಂದು ವ್ಯವಸ್ಥೆಗೆ, ಪ್ರಜಾತಂತ್ರದ ಒಂದು ವ್ಯವಸ್ಥೆಗೆ ಎಲ್ಲೋ ನಾವು ತಪ್ಪಾಕತ್ತಿದೀವಿ. ಎಲ್ಲೋ ಒಂದು ನಾವು ಸ್ವಾರ್ಥಕರ ಕಡೆ ನಾವು ಹೊಂಟಿದೀವಿ. ಮುಂದಿನ ದೇಶದ ರಾಜ್ಯದ ಭವಿಷ್ಯ ಏನು ಅನ್ನುವಂತ ಒಂದು ಸಂದರ್ಭ ನಾವು ವಿಚಾರ ಮಾಡುವಂತ ಸಂದರ್ಭಗಳು ಬರ್ತಾವ. ಮತ್ತೆ ಅನಿವಾರ್ಯ, ಯಾಕಂದ್ರೆ ಮುಂದೆ ಬದುಕವ್ರು ನಾವು ಆ ಬದುಕುವಂತ ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲ ಮುಗಿದಂಗ ಆಗಿದಾವ. 8 ವರ್ಷ 15 ವರ್ಷ ಹಿಂದ ಮುಂದೆ ಆಗ್ತು. ಈ ಮುಂದಿನ ಹುಡುಗರು ರೀತಿ ಆ ಹುಡುಗರ ಪರಿಸ್ಥಿತಿ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ದಿವಸ ಒಂದು ಮಂತ್ರಿ ಮಂಡಲ ಬಂದಿದೆ. ರಾಜಕಾರಣ ಅಂದ್ರೆ ರಾಜಕಾರಣ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಸ್ಮರಣೆ ದಿವಸ ಅವರಿಗೆ ಇವರಿಗೆ ಈಗ ನಾವು ತುಲನಾತ್ಮಕವಾಗಿ ನೋಡ್ತಾ ಇದ್ದೀವಿ. ದೇಶಮುಖರು ಕಾಂತಾ ಅವರು ಹೆಂಗಿದ್ರು, ಈಗಿನ ಮಂತ್ರಿಗಳು ಹೆಂಗ್ ಅದಾರ ಅನ್ನೋದನ್ನ ತೂಕ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ರಾಮಕೃಷ್ಣ ಹೆಗಡೆ ಅವರು ಒಂದು ರಾಜೀನಾಮೆ ಕೊಟ್ಟರು. ಬರೇ ಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಅಂದ್ರೆ ಮನಸ್ಸು ಹೋಗ್ಲಿಲ್ಲ ಅವ್ರದ್ದು. ನನ್ನ ಮ್ಯಾಗ ಒಂದು ಆರೋಪ ಮಾಡಿದಾರೆ, ನೀ ಫೋನ್ ತಗೊಳ್ಳಿಕ್ಕೆ ಕೇಳಿದೆ ಅಂತ ಹೇಳಿ. ಆ ಆರೋಪವನ್ನು ತಗೊಂಡು ನಮ್ಮ ಮಂತ್ರಿಯಾಗಿ ಮುಂದುವರಿಯಾಗಿಲ್ಲ. ಅದಕ್ಕೆ ನಾನು ರಾಜೀನಾಮೆ ಕೊಡ್ಬೇಕಂದ್ರೆ ರಾಜೀನಾಮೆ ಕೊಟ್ಟು ಗೌರ್ಮೆಂಟ್ ಅನ್ನು ವಿಸರ್ಜನೆ ಮಾಡಿದ್ರು. ತಿರುಗಿ ಮತ್ತೆ ಅತಿ ಹೆಚ್ಚಿನ ಬಹುಮತದಿಂದ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ರಾಮಕೃಷ್ಣ ಹೆಗಡೆ ಅಂತವ್ರಿಗೆ ಒಂದು ಸೋಲ್ತದ ಅನ್ನೋದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಡುಗು ಹೆಗಡೆ ನೋಡ್ತಾರೆ ಮಕ್ಕಳಿಗೆ. ಅವ ಅಲ್ಲಿರ್ತಾ ತುಡುಗು ಸುಳ್ಳು ಅಲ್ಲಿರ್ತಾ, ಇವರು ತುಡುಗು ಬಂದ ನೋಡ್ರಿ ಹಿಂಗ್ ನೋಡ್ತಾರೆ. ಅಂದ್ರೆ ಇವರೇ ಇರ್ತಾರೆ. ಈ ವೈದಿಗಳನ್ನ ಯಾರು ವೈದಿಗಳನ್ನ ಬಗಲ್ ಮೆಚ್ಚಿದೆ ಇವರೇ. ಇದೇ ಹುಡುಗ ಬಂದು ಹೇಳಿದ, ಸಹೋದರ ಮಿತ್ರರು ಬಂದು ಹೇಳಿದ್ರು, ದೇಶಮುಖ್ ಮನೆತನದ ಒಂದು ಕುಡಿ ಬರಬೇಕು ರಾಜಕಾರಣದಾಗ. ಯಾಕಂದ್ರೆ ಈ ರಾಜಕಾರಣದಲ್ಲಿ ಕೆಲವೊಂದು ವಿಚಾರಗಳು ಜೀನ್ಸ್ ಮುಖಾಂತರ ಬರ್ತಾವ. ಅವು ವಂಶಾವಳಿ ಮುಖಾಂತರ ರಕ್ತದಲ್ಲಿ ಬಂದಿರ್ತದೆ. ಒಬ್ಬರಿಗೆ ವೈದ್ಯ ತಿನ್ನೋ ರಕ್ತ ಇರ್ತದೆ, ಒಬ್ಬರಿಗೆ ವೈದ್ಯ ತಿನ್ನಬಾರದು ಅನ್ನೋ ರಕ್ತ ಇರ್ತದೆ. ಆ ತಿನ್ನಬಾರದು ಅನ್ನೋದು ದಾನ ಧರ್ಮ ಪ್ರಾಮಾಣಿಕತೆ ತಿನ್ನಬಾರದು ಅನ್ನೋಂತ ಯಾವ್ದಾದ್ರ ರಕ್ತದ ಮಣಿತಾನ ಇದ್ರೆ ಅದು ದೇಶಮುಖ್ ಮಣಿತಾನ ಮಾತ್ರ ಸಹಿತ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದೆ. ಅಂತ ಮಣಿತಾನದವ್ರು ಒಬ್ಬರು ಬರ್ರಿ, ಮತ್ ನಿಮ್ಮಲ್ಲಿ ದುಮಿಡಿಯಾಗ ಕೊಟ್ಕೊಂಡ್ಬಾರ್ದು. ನಾನ್ ಟಿಕೆಟ್ ಯಾವ್ದು ದುಮಿಡಿ ಆಗಬಾರ್ದು. ನಾವು ಈ ವೈಟಲ್ಲಿ ಭಾಗ ಕೊಡುವ ಟಿಕೆಟ್ ತಗೊಂಡು ದುಮಿಡಿಯಾಗಿ ಹೋಗ್ತು ಎಲ್ಲರೂ ಕೂಡ. ಯಾಕಂದ್ರೆ ಜನ ನಿಮ್ಮನ್ನು ಬಯಸೈತಿ. ಜನ ಯಾಕೆ ಬಯಸೈತಿ? ದೇಶಮುಖರು ಮಾಡಿರ್ತಕ್ಕಂಥ ಕೆಲಸ, ಅವ್ರ ಧರ್ಮ ಬಗ್ಗೆ ಮಾಡಿರ್ತಕ್ಕಂಥ ಕೆಲಸ, ಆ ಭಾಗದಲ್ಲಿ ಆ ಟೈಮ್ನಲ್ಲಿ ಆಗಿರ್ತಕ್ಕಂಥ ಒಂದು ಆಗಿನ ಟೈಮ್ನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ, ಇವೆಲ್ಲಗಳನ್ನು ಗಮನದಾಗ ಇಟ್ಕೊಂಡು ಇವತ್ತು ದೇಶಮುಖ್ ಮಾಡ್ತಾರೆ ಒಬ್ರು ಬರಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ. ಆ ಒಂದು ನಿಟ್ಟಿನಲ್ಲಿ ಆ ಮನೆತನದವರು ಸಹಿತ ಇದ್ರ ಬಗ್ಗೆ ಚಿಂತನೆ ಮಾಡುವ ಮುಖಾಂತರ ಬರುವಂತಹ ದಿನಮಾನಗಳಲ್ಲಿ ದಿವಂಗತ ಜಿ ಎಸ್ ದೇಶಮುಖ್ ಅವರ ಅಥವಾ ದಿವಂಗತ ಅವರ ಧರ್ಮ ಪತ್ನಿ ವಿಮಲಾತಾಯಿ ದೇಶಮುಖ್ ಅವರ ಸ್ಥಾನಮಾನಗಳನ್ನು ತುಂಬುವಂತ ಕೆಲಸ ನಿಮ್ಮ ಮನೆತನದಿಂದ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತು ದಿವಸ ದೇಶಮುಖ್ ಅವರು 40 ವಾರದಾಗ ಎಷ್ಟು ಜನರ ಮನೆಯಾಗ ಫೋಟೋ ಅದಾವನೋ ಅಷ್ಟೇ ಫೋಟೋಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪರಿವಾರದ ಜನರ ಮನೆಗಳಾಗ ಅದಾವನ್ನು ಮಾತ್ರ ಸಹಿತ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಂತ ಮಹಾನ್ ವ್ಯಕ್ತಿಯನ್ನ ನಾವು ತಿರುಗಿ ಪಡಿಬೇಕಾದ್ರೆ ಅದೇ ಮನೆತನ ಒಂದು ಕುಡಿ ಬರೋದು ಬಹಳ ಅವಶ್ಯ ಅನ್ನೋ ಮಾತನ್ನ ಎಲ್ಲರ ಒಮ್ಮತದ ಮನಸ್ಸಿದೆ. ಆ ಮನಸ್ಸಿಗೆ ಸ್ಪಂದನೆ ಮಾಡುವಂತ ಕೆಲಸ ತಾವು ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಮತ್ತೆ ಆಗಿನ ದಿನಮಾನದ ದೇಶಮುಖರು ಕಾಂತಾರವರು ಇಲೆಕ್ಷನ್ ಮಾಡಿದ್ರು. ಅವಲ್ಲ 50,000 ಇಲೆಕ್ಷನ್ ಮಾಡಿದಾರೆ. ನಮ್ಮ ಅಪ್ಪನ ಇಲೆಕ್ಷನ್ ದಿವಂಗತ ವಿಶ್ವನಾಥ್ ಕತ್ತಿ ಇಲೆಕ್ಷನ್ 34,000 ಮಾಡಿದ್ವಿ ನಾವು. 34,000. ಈಗ 34,000 ಒಂದು ಓಣಿಗೆ ಸಾಲುದಿಲ್ಲ, ಒಂದು ಓಣ್ಯಾಗ ಸಾಲುದಿಲ್ಲ. ಕಿಡಿಚಾಗಿನ ಕೈ ಬರ್ತಾವ, ಭಾಗದಾಗಿನ ಕೈ ಬರ್ತಾವ, ಹಂಚಿನಾಗಿನ ಕೈ ಬರ್ತಾವ, ಹಿತ್ತಲಾಗದಾಗಿನ ಕೈ ಬರ್ತಾವ. ಅವ ಯಾವ ಕೊಡಾಕ ಓಡಿ ಹೋಗ್ತಾ ಸುಲಭ ತಿರುಗಿ ಈ ನಮ್ಮನಿ ಕೈ ಬಂದ್ರೆ ನನ್ನ ಜಗತ್ತಾರೆ ಇವ್ರದೇ ಓಡಿ ಹೋಗ್ತಿದ್ದ. ಅಂದ್ರೆ ಇವರು ಟೋಟಲ್ ಇಡೀ ಮತಕ್ಷೇತ್ರದ ಖರ್ಚು ಇವ್ರು ಹೇಳ್ತಿದ್ದು. ಕಾಂತಾರವರು 50,000 ರೂಪಾಯಿ ಮಾಡಿದ್ರು.
ದೇಶಮುಖ ಸಾಹೇಬ್ರು ಆಟ ರೊಕ್ಕ ಬಕ್ಕ ಅವಾಗ ಚಾ ಚುರುವರಿ ಮ್ಯಾಗ ನಾಳೆ ಎಲೆಕ್ಷನ್ ಸಂಜೆ ಮುಂದೆ ಗೆರುದ ಒಂದು ಬುಡ ರಾಸುದ ಚಾ 40,000 ಆಟ ಏನು ನಾನು ಮೊದಲನೇ ಎಲೆಕ್ಷನ್ 19,000, ಎರಡನೇ ಎಲೆಕ್ಷನ್ 40,000. ಮತ್ತೆ ಅವಾಗ ಭಾಳ ಅಂದ್ರೆ ಏನಿತ್ತು, ಒಂದು ಬುಡ ರಾಸುದ ಅವ್ರು ಯಾರ ಹಿರಿಯರು ಬರ್ತಿದ್ರು, ಊರಾಗಿನ ಹಿರಿಯರು ಹಾಕ್ಬಿಡ್ತು. ಇಂಥವ್ರಿಗೆ ಓಟ್ ಹಾಕ್ರು ಮಾತು ಮುಗಿತ್ರಿ. ಚಾ ಚುಮ್ಮರಿ ತಿನ್ನುದ, ಕೈ ಜಾಡಿಸುದ, ಮುಂಜಾನೆ ಎದ್ದು ಓಟ್ ಹಾಕಿ ಬಂದಂತ ಹೇಳಿ ಇಂಥ ಮಂದಿ ಇವು ನಮ್ದು ಈಗ ಎಲ್ಲರ ಕಡೆ ಇಸ್ಕೋತಾರೆ. ಕಾಂಗ್ರೆಸ್ ಇಸ್ಕೋತಾರೆ, ಬಿಜೆಪಿನೂ ಇಸ್ಕೋತಾರೆ, JDS ಇಸ್ಕೋತಾರೆ, ಮುಸ್ಲಿಂ ಲೀಗು ಇಸ್ಕೋತಾರೆ, ಸ್ವತಂತ್ರ ನಿಂತಾಕೊಂಡು ಇಸ್ಕೋತಾರೆ. 5 ಮಂದಿ ಕಡೆ ಇಸ್ಕೊಂಡು ಹೋಗ್ಕೊಂಬುತ್ತಾರೆ. ಅದ್ಯಾವುದು ಏನು ಶಿವಾಯಣ. ಆದರೂ ಸಹಿತ ನಮ್ಮ ಜೀವ ಇರತಕ್ಕ ಈ ಪ್ರಾಮಾಣಿಕತೆ, ಧಾರ್ಮಿಕತೆ, ಈ ಒಂದು ವ್ಯವಸ್ಥೆ ಇವತ್ತಿನ ದಿನಮಾನಗಳಲ್ಲಿ ಉಳಿಬೇಕು. ಉಳಿಲಿಲ್ಲ ದಯಮಾಡಿ ನಾನು ಹಿಡ್ಕೊಂಡು ಹೇಳ್ತೇನೆ, ಬರುವಂತ ದಿನಮಾನಗಳಲ್ಲಿ ಚಲೋ ಮಂದಿ ರಾಜಕಾರಣದಾಗ ಬರುವುದಿಲ್ಲ. ಮತ್ತೆ ಯಾವ ಪೇಟಿಗೆ ಬಂದಿದ್ದಂದ್ರೆ ಅವ್ನು ತಂದು ನಿಲ್ಲಿಸೋದು, ಅಲ್ಲ ಮನೆಗೆ ಮಾರ್ಕೊಂಡು ಹೋಗ ಪೇಟಿಗೆ ಬಂದಿರ್ತಾವ ಯಾರು ತಮ್ಮ ಗಪ್ ಮನೆಯಾಗರು ಆ ಸರ ಹೇಳ್ತಿಲ್ಲ ನನಗೆ ಹೇಳ್ತೀನಿ ಅಂತ ಏನ್ ತಪಾಸಾಗತ್ತ ಮೇಲ್ ಮಗನ ಮೇಲ್ ಮಗನ ಗಪ್ ಹೋದಾಗ ಬೆಲಿಬಿಡು ಎದ್ದು ಹೊರನು ಮಾಡ್ತಾ ಮಣ್ಣು ಮಾಡ್ತಾ ಮತ್ ಮನೆ ಕಡೆ ಸಾರ ಮಾಡ್ತಾ ಅವ ಹೋಗ್ಬಿಟ್ಟು ಹೋಗ್ತಾ. ಅಂದ್ರೆ ಅಷ್ಟು ಕೆಟ್ಟ ಒಂದು ವ್ಯವಸ್ಥೆ ಇವತ್ತು ರಾಜಕಾರಣದಲ್ಲಿ, ಬಹಳ ಕೆಟ್ಟ ರಾಜಕಾರಣದ ವ್ಯವಸ್ಥೆ ಬಂದು ಹೋಗ್ಯದ. ಸಾಮಾನ್ಯ ಜನ ಬದುಕು ಉಸಿರಾಡುವಂತ ದಿನಮಾನ ಹೋಗಿದಾವ. ಅದಕ್ಕೆ ದಯಮಾಡಿ ಈ ಸ್ವಚ್ಛ ರಾಜಕಾರಣ ಬರಬೇಕಾದ್ರೆ ನಾವು ಮತದಾರರು ಮೊದಲ ಕೈಯ ಬಾಯಿ ನಾವು ಸ್ವಚ್ಛ ಒಂದ ನಾಲಿಗೆ ಐತಿ, ನಾಗರಣಿಗೆ 2 ದಿನ. ಈಗೇನಾಗಿರೋವು ರೊಕ್ಕ ಕೊಡ್ತಾರ ಅಂದ್ಕೊಳ್ಳಿ, ರೊಕ್ಕ ಅವಕ್ಕೆ 5 ಮಂದಿ ಕಡೆ ಸಿಗ್ತಾವ, ಹೋಗ ಬಿಡಿದೈತ ಸಿಕ್ಕ ಒಂದ ಕಡೆ ಬಿಡ್ಬೇಕಲ್ಲ, 5 ಮಂದಿ ಕಡೆ ಸಿಗ್ತಾವು ಅಂದ್ಕೊಳ್ಳಿ. ಸಂಜೆ ಮುಂದೆ ಅವು 30, ಮುಂಜಾನೆ ಅವು 30, ಮಧ್ಯಾಹ್ನ ಅವು 30, ರಾತ್ರಿ ಹೋಗಿ ಕಡೆ ಅಲ್ಲಿ 30, ಮತ್ ಲೈಟ್ ಕೆಂಪು ಲೈಟ್ ಅಂಗಡಿಯಾಗ ಹೋಗಿ ಅಲ್ಲಿ 30, ಯಾವ್ಯಾವ ಎಲ್ಲಿ 30 ಬರ್ತಾರೆ ಗೊತ್ತಿಲ್ಲ. ಆದ್ರೆ ರಾಜಕೀಯ ವ್ಯವಸ್ಥೆ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಮಾಣಿಕ್ಯಗಳನ್ನು ನಾವು ಮರೆಯುವಂತ ಪ್ರಸಂಗ, ದೇಶಮುಖರನ್ನ ಮರೆಸುವಂತ ಲೆಕ್ಕ. ಅದಕ್ಕೆ ದಯಮಾಡಿ ಸ್ವಚ್ಛ ದಕ್ಷ ರಾಜಕಾರಣ ಬರಲೇಬೇಕು. ಬರದೇ ಹೋದ್ರೆ ಈ ಸಮಾಜ ಆ ಸಮಾಜ ಈ ಸಮಾಜ ಅನ್ನಂಗಿಲ್ಲ, ಒಟ್ಟಾಗಿ ಇರ್ತಕ್ಕಂಥ 7 ಕೋಟಿಗಿಂತಲೂ ಹೆಚ್ಚು ಇರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಮುನ್ಸೂಚನೆ ಕೊಡ್ತಾ ಇದೆ. ನಾವು ಸ್ವಚ್ಛ ಆಗಿದ್ದು ಇನ್ನೊಬ್ರು ಸ್ವಚ್ಛ ಆಗಿರುವಂತ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲ ಕೂಡಿ ಮಾಡಬೇಕು. ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆಯನ್ನು